ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ನಮ್ಮ ಟಾಪಿಕ್ ಸೀಬೆ ಎಲೆಯ ಒಂದು ಔಷಧಿ ಗುಣಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಸೀಬೆ ಎಲೆಯನ್ನು ನಾವು ಭಾಳಷ್ಟು ಕಡೆ ನೋಡ್ತಿರ್ತೀವಿ. ಹಳ್ಳಿಯವರಾದರೆ ಅದಂತೂ ಸೀಬೆ ಎಲೆ ಕಾಮನ್ ಆಗೋಗಿರುತ್ತೆ. ಈ ಸೀಬೆ ಎಲೆಯನ್ನು ಒಂದು 10 ಸೀಬೆ ಎಲೆ ತೊಗೊಂಡು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕಿ ಒಂದು ಚಿಟಿಕೆಯಷ್ಟು ಉಪ್ಪಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಆ ಪೇಸ್ಟನ್ನು ನೀವು ಊಟಕ್ಕಿಂತ ಮುಂಚೆ ನೀರಿನ ಜೊತೆ ತೊಗೊಳೋದ್ರಿಂದ ನಿಮ್ಮ ಹೊಟ್ಟೆ ಹಸಿವು ಹೆಚ್ಚಾಗುತ್ತೆ, ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಮತ್ತು ಇಮ್ಯುನಿಟಿ ಪವರ್ ಅನ್ನೋದು ಹೆಚ್ಚಾಗುತ್ತೆ. ನಿಮಗೆ ಎಲ್ಲಾದರೂ ಕೀಲುಗಳ ನೋವಿದ್ರೇ ಈ ಒಂದು ಪೇಸ್ಟನ್ನು ಉಪಯೋಗಿಸೋದ್ರಿಂದ ನಿಮ್ಮ ಕೀಲುಗಳ ನೋವು ಕಮ್ಮಿ ಆಗುತ್ತೆ. ಮತ್ತು ಈ ಸೀಬೆ ಎಲೆಯ ಕಡ್ಡಿಗಳಿರುತ್ತಲ್ವ, ಆ ಕಡ್ಡಿಗಳನ್ನು ನೀವು ಹಲ್ಲುಜ್ಜೋದಕ್ಕೆ ಉಪಯೋಗಿಸೋದ್ರಿಂದ ನೋಡಿ, ಈ ಥರ ಹಲ್ಲುಜ್ಜೋಕ್ಕೆ ಉಪಯೋಗಿಸೋದ್ರಿಂದ ನಿಮ್ಮ ಹಲ್ಲು ನೋವನ್ನು ಈ ಒಂದು ಸೀಬೆ ಎಲೆಯ ಕಡ್ಡಿ ಕಮ್ಮಿ ಮಾಡುತ್ತೆ. ಮತ್ತು ಗಮ್ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ವ, ಇಗುರುಗಳಲ್ಲಿ ರಕ್ತಸ್ರಾವ ಆಗೋದು, ಅದನ್ನು ಕೂಡ ಇದು ಕಮ್ಮಿ ಮಾಡುತ್ತೆ. ಈ ಎಲೆಯ ಒಂದು ಕಷಾಯವನ್ನು ಕುಡಿಯೋದ್ರಿಂದ ಹೊಟ್ಟೆ ನೋವು ಬರುತ್ತಲ್ವ, ಯಾವ ರೀತಿ ಹೊಟ್ಟೆ ನೋವು ಅಂದರೆ ಮುಟ್ಟಿನ ಸಮಯದಲ್ಲಿ ಬರುವಂತಹ ಹೊಟ್ಟೆ ನೋವನ್ನು ಈ ಒಂದು ಎಲೆಗಳ ಕಷಾಯ ಕುಡಿಯೋದ್ರಿಂದ ಕಮ್ಮಿ ಆಗುತ್ತೆ. ಆ ಕಷಾಯವನ್ನು ಇವತ್ತು ನಾವು ವಿಡಿಯೋನಲ್ಲಿ ಮಾಡಿ ನೋಡೋಣ. ಬನ್ನಿ ನೋಡೋಣ ಕಷಾಯವನ್ನು ಹೇಗೆ ಮಾಡೋದು. ಸೀಬೆ ಎಲೆಯ ಒಂದು ಕಷಾಯವನ್ನು ನೀವೇನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೋತಾ ಇದ್ದೀನಿ. ಒಂದು ಬಟ್ಲಲ್ಲಿ 1.5 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈ ನೀರಿಗೆ ನೋಡಿ, ಇದೊಂದು ಅರ್ಧ ಗ್ಲಾಸು, ಫಸ್ಟ್ 1 ಗ್ಲಾಸ್ ಹಾಕಿದೆ, ಇವಾಗ 1.5 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಕಾಯೋದಕ್ಕೆ ಬಿಡಬೇಕು. ಇದಕ್ಕೆ ಒಂದು 5ರಿಂದ 6 ಸೀಬೆ ಎಲೆಯನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸೀಬೆ ಎಲೆಯನ್ನು ಕಟ್ ಮಾಡಿ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಂದು 5ರಿಂದ 6 ಸೀಬೆ ಎಲೆಯನ್ನು ತೊಳೆದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಬಿಟ್ಟು ಈ ಒಂದು ನೀರಿಗೆ ಹಾಕಿ ನೋಡಿ, ಈ ಥರ ಕಟ್ ಮಾಡಿದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ನಾನು ಈ ನೀರಿಗೆ ನಾವು ಬೇಯಿಸ್ಕೊತಾ ಇದ್ದೀವಲ್ಲ, ನೀರಿಗೆ ಹಾಕಿ ಅದನ್ನು ಬೇಯಿಸ್ಕೊತೀವಿ. ಆಲ್ಮೋಸ್ಟ್ ಒಂದು 5ರಿಂದ 6 ನಿಮಿಷ ಬೇಕಾಗುತ್ತೆ. ಕುದಿಯುವಂಥ ನೀರಿಗೆ ಹಾಕಿ ಇದನ್ನು ಲೋ ಫ್ಲೇಮಲ್ಲಿಟ್ಟು 5ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ಇದರ ಒಂದು ಔಷಧಿ ಗುಣಗಳೇನಿದೆ ಅದನ್ನು ನೀರಿಗೆ ಇಳ್ಕೊಳ್ಳೋವರೆಗೂ, ನೀರಿನ ಒಂದು ಕಲರ್ ಕೂಡ ಚೇಂಜ್ ಮಾಡುತ್ತೆ. ನೀವು ಈ ಥರ ಕಟ್ ಮಾಡಿದ್ರೂ ಹಾಕ್ಕೋಬೋದು, ಅಥವಾ ಎಲೆಗಳನ್ನು ಪೇಸ್ಟ್ ಮಾಡಿನಾದ್ರೂ ಹಾಕ್ಕೋಬೋದು. ಹಾಕಿ ಈ ಥರ ಕಷಾಯ ಮಾಡಿ ನೀವು ಕುಡಿಬೋದು. ಈ ಕಷಾಯವನ್ನು ಬೆಳಗ್ಗೆ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಕುಡಿತಾ ಬರೋದ್ರಿಂದ ನಿಮ್ಮ ಗರ್ಭಕೋಶದಲ್ಲಿ ಆಗುವಂತಹ ನೋವೇನಿದೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಮುಟ್ಟಿನ ಸಮಯದಲ್ಲಾಗುವಂತಹ ನೋವನ್ನು ಕಂಟ್ರೋಲ್ ಮಾಡುತ್ತೆ. ತುಂಬಾ ಒಳ್ಳೆಯ ಉಪಯೋಗ ಇದೆ ಇದರಿಂದ. ಮತ್ತು ಸೀಬೆ ಎಲೆಯ ಒಂದು ಕಷಾಯವನ್ನು ಮಾಡಿ ನಿಮ್ಮ ಒಂದು ಮರ್ಮಾಂಗವನ್ನು ತೊಳೆಯೋದ್ರಿಂದ, ಗರ್ಭಕೋಶದ ದ್ವಾರವನ್ನು ತೊಳೆಯೋದ್ರಿಂದನೂ ಸಹ ನಿಮಗೆ ಗರ್ಭಕೋಶದ ನೋವೇನಿದೆ ಅದು ಕಮ್ಮಿ ಆಗ್ತಾ ಬರ್ತದೆ. ನೋಡಿ, ಇದು ಕಷಾಯ ಆಗಿದೆ. ಈ ಕಷಾಯಕ್ಕೆ ಹಾಗೇ ಕುಡಿಬೋದು, ಅಥವಾ ನಿಮಗೆ ಇಲ್ಲ ಸ್ವಲ್ಪ ಟೇಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಸೈಂಧವ ಲವಣವನ್ನು ಯೂಸ್ ಮಾಡ್ಬೋದು. ನೋಡಿ, ಪಿಂಕ್ ಸಾಲ್ಟ್ ಅಂತ ಹೇಳ್ತೀವಿ. ಈ ಪಿಂಕ್ ಸಾಲ್ಟನ್ನು ಒಂದು ಚಿಟಿಕೆಯಷ್ಟು ಹಾಕ್ಕೊಂಡು ಬಿಸಿಯಾಗಿದ್ದಾಗ ಕುಡಿತೀನಿ ಅನ್ನೋದಾದರೆ ಸೈಂಧವ ಲವಣವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲ ನಾನು ತಣ್ಣಗಾದ್ಮೇಲೆ ಕುಡಿತೀನಿ ಅಂದರೆ ಜೇನುತುಪ್ಪವನ್ನು ಹಾಕಿ 1 ಟೀ ಸ್ಪೂನು ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಕುಡಿಬೋದು. 2 ಟೈಪ್ಸಾಗೂ ಕುಡಿಬೋದು, ಯಾವುದೇ ತೊಂದರೆ ಇಲ್ಲ. ಇದರಿಂದ ನಿಮ್ಮ ಮುಟ್ಟಿನ ಒಂದು ಸಮಸ್ಯೆಯಲ್ಲಾಗುವಂತಹ ನೋವೇನಿದೆ ಅದು ಕಮ್ಮಿ ಆಗುತ್ತೆ. ಐ ನೋ ಹೌ ಬಟ್ ದಟ್ ಪೇನ್, ಆ ಪೇನ್ ಎಷ್ಟು ಭಯಂಕರವಾಗಿ ಇರುತ್ತೆ ಅಂತ ನನಗೆ ಗೊತ್ತು. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಕಷಾಯ ಉಪಯೋಗ ಆಗುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆಗಿದ್ದರೆ ಟ್ರೈ ಮಾಡಿದ್ಮೇಲೆ ಉಪಯೋಗ ಆಗಿ ನಿಮಗೆ ಪೇಯ್ನ್ ರಿಲೀಫ್ ಆಗಿದೆ ಅಂದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಕಮೆಂಟ್ಗಳಿಂದ ಇನ್ನೊಂದಷ್ಟು ಚೆನ್ನಾಗಿ ಉಪಯೋಗಿಸೋದಕ್ಕೆ
ದಾರಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.